ಮೊದಲನೇ ದಿನ, ನವರಾತ್ರಿಯ ಮೊದಲನೇ ದಿನ. ನವರಾತ್ರಿ ಮೊದಲನೇ ದಿನದೊಳಗೆ ಯಾವ ದೇವಿಯನ್ನ ಆರಾಧನೆ ಮಾಡ್ತಾರ ಅಂದ್ರೆ ಶೈಲಪುತ್ರಿ, ಶೈಲಪುತ್ರಿ ಆರಾಧನೆ ಮಾಡ್ತಾರೆ. ಅಂದ್ರೆ ದೇವಿಯ ಒಂದು ರೂಪ ಶೈಲಪುತ್ರಿ ಅಂತ ಹೇಳಿ. ಶೈಲಪುತ್ರಿಯ ವೇಷಭೂಷಣಗಳನ್ನು ನೋಡ್ತಾರ. ಒಂದು ಬಿಳಿ ಬಟ್ಟೆಯನ್ನ, ಶ್ವೇತ ಬಟ್ಟೆಯನ್ನ, ಶ್ವೇತ ವಸ್ತ್ರವನ್ನ ತೊಟ್ಟಿರುವಂತಾಗೆ, ಸಮಾಧಾನದ ಮುಖವನ್ನ ಉಳ್ಳಾಕೆ, ಮತ್ ಎಲ್ಲರಿಗೂ ಶಾಂತಿಯನ್ನೇ ಕೊಡುವಂತಹ ದೇವಿ ಯಾರಪ್ಪ ಅಂದ್ರೆ ಶೈಲಪುತ್ರಿ ಅಂತ ಹೇಳಿ. ಶೈಲಪುತ್ರಿ ಏನ್ ಆಶೀರ್ವಾದ ಮಾಡ್ತಾಳ ಅಂತಂದ್ರೆ ಶಾಂತಿಯನ್ನೇ ಆಶೀರ್ವಾದ ಮಾಡ್ತಾಳ. ಅದಕ್ಕೆ ನೋಡ್ರಿ, ಶಾಂತಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಏನ್ರಿಪ್ಪ ದೇವರೆಲ್ಲಾ ಕೊಟ್ಟಾಗ್ರಿ, ಶಾಂತಿ ಸಮಾಧಾನ ಇಲ್ಲಿ ನೋಡ್ರಿ ಅಂತ ಹೇಳ್ತಾರೆ ಬಹಳ ಮಂದಿ. ಎಲ್ಲಾ ಕೊಟ್ಟಿರ್ತಾನ, ಆದ್ರೆ ಶಾಂತಿ ಸಮಾಧಾನ ಕೊಡುವಲ್ಲ ದೇವರು ಅನ್ನುವಂತ ಮಾತನ್ನ ಕೇಳ್ತೀವಿ. ಅಂದ್ರೆ ಎಲ್ಲಾ ಇದ್ರು ಶಾಂತಿ ಸಮಾಧಾನ ಇಲ್ಲ ಅಂದ್ರೆ ಏನಿದ್ರು ವ್ಯರ್ಥ ಅಂತ ಹೇಳಿ. ಹಾಗಾಗಿ ಎಲ್ಲದಕ್ಕಿಂತ ಕಿಮ್ಮತ್ತಿಂದ ಯಾವುದು ಅಂದ್ರೆ ಶಾಂತಿ ಬೇಕು ನಮ್ಮ ಜೀವನದೊಳಗೆ. ಅದಕ್ಕೆ ಬುದ್ಧ ಎದಕ್ಕಾಗಿ ಆತ ಅರಮನೆಯನ್ನು ಬಿಟ್ಟು ಹೋದ, ಎದಕ್ಕಾಗಿ ರಾಜಸತ್ತೆಯನ್ನು ಬಿಟ್ಟು ಹೋದ, ಎದಕ್ಕಾಗಿ ವೈರಾಗ್ಯದ ಹಾದಿಯನ್ನು ಹಿಡಿದ ಅಂದ್ರೆ ಶಾಂತಿಗಾಗಿ ಅಂತ ನಾವು ನೋಡ್ತೀವಿ. ಮತ್ತೆ ಇಡೀ ಜಗತ್ತಿನ ಸಂಚಾರ ಎದಕ್ ಮಾಡಿದ ಅಂದ್ರೆ ಶಾಂತಿ ಸಂದೇಶವನ್ನು ಕೊಡುವುದಕ್ಕಾಗಿ ಮಾಡಿದ ಅಂತ ಹೇಳಿ. ಹಾಗಾಗಿ ಶಾಂತಿ ಎಲ್ಲರೂ ಬಯಸುವಂತಹದ್ದು. ಶಾಂತಿ ಮಂತ್ರವನ್ನ ನಾವೆಲ್ಲ ಹೇಳ್ತೀವಿ. ಏನಪ್ಪ, ಗುರು ಬ್ರಹ್ಮ ಗುರು ವಿಷ್ಣು ಹೇಳಿದ್ರೆ ಏನಂತೀವಿ ಕೊನೆಗೆ? ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಮಂತ್ರಗಳು ಬಹಳ ಅದಾವ. ಚೈತನ್ಯ ಶಾಶ್ವತಂ ಹೇಳುವಾಗ ಕೊನೆಗೆ ಏನಂತೀರಿ? ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲಾ ಶಾಂತಿ ಮಂತ್ರದ ಕೊನೆಗೆ ಏನ್ ಹೇಳ್ತೀರಿ ಅಂದ್ರೆ ಶಾಂತಿ 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 ಅಂತ ಮೂರ್ ಸಲ ಹೇಳ್ತಾರೆ. ಮತ್ತೆ ಒಮ್ಮೆ ಹೇಳಂಗಲ್ಲ, 3 ಸಲ ಹೇಳುದು. 3 ಸಲ ಏನಕ್ಕೆ ಹೇಳುದು ಅಂತಂದ್ರೆ ದೈಹಿಕವಾಗಿಯೂ ಶಾಂತವಾಗಿರ್ಬೇಕು, ಮಾನಸಿಕವಾಗಿಯೂ ಶಾಂತವಾಗಿರ್ಬೇಕು, ಆತ್ಮಿಕವಾಗಿಯೂ ಶಾಂತವಾಗಿರ್ಬೇಕು. ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ 3 ಪ್ರಕಾರವಾಗಿಯೂ ಶಾಂತವಾಗಿರ್ಬೇಕ್ರಿ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ ಬಾಯಟ ಸುಮ್ಮಿತ್ತು, ಒಳಗ ಮನಸ್ಸು ಗಡಿ ಗಿಡಿ 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 ಶಾಂತಿ ಇತ್ತು ಅಂದ್ರೆ ಅದು ಶಾಂತಿ ಅಲ್ಲ. ಒಳಗ ಮನಸ್ಸು ಸಮಾಧಾನ ಇರ್ಬೇಕು. ಮಾತಾಡೋದಾಗ ಸುಮ್ ಕೂತಿರ್ತೀವಿ, ಒಳಗ ಬರೇ ಮನಸ್ಸು ಮಾತಾಡ್ತಿತ್ತು ಅಂದ್ರೆ ಅದಕ್ಕೆ ಅದು ಮೌನ ಆಗೋದಿಲ್ಲ. ಮೌನ ಅಂದ್ರೆ ಬಾಯಿಂದಲೂ ಮೌನ, ಮನಸ್ಸಿನಿಂದಲೂ ಮೌನ ಆಗ್ಬೇಕು, ಅಂದಾಗ ಅದಕ್ಕೆ ಮೌನ ಅಂತಾರೆ. ಹಂಗ ಶಾಂತಿ ಅಂತ ಹೇಳ್ಬೇಕಾದ್ರೆ ದೈಹಿಕವಾಗಿಯೂ ಶಾಂತವಾಗಿರ್ಬೇಕು, ಮಾನಸಿಕವಾಗಿಯೂ ಶಾಂತವಾಗಿರ್ಬೇಕು, ಆತ್ಮಿಕವಾಗಿಯೂ ಶಾಂತವಾಗಿರ್ಬೇಕು. 3 ಪ್ರಕಾರ ಶಾಂತಿಗಳು ನಮ್ಮ ಮನಸ್ಸಿನಾಗ ಉಳಿಬೇಕು. ಶಾಂತಿ ಅಂದ್ರೆ ಒಳ್ಳೆ ನಿಮ್ಗೆ ನೆನಪಾಗ್ತದೆ ಏನ್ರಿ? ಓಂ ಶಾಂತಿ ಸೆಂಟರ್ ಓಂ ಶಾಂತಿ ಬ್ರಹ್ಮಕುಮಾರಿ ಅಂದ್ರೆ ಬಹಳ ಮಂದಿ ಗೊತ್ತಾಗಲ್ಲ. ಓಂ ಶಾಂತಿ ಸೆಂಟರ್ ಅಂದ್ರೆ ಗೌಡ ಎಲ್ಲರಿಗೂ ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ನೀವು ಒಬ್ಬರನ್ನೊಬ್ಬರು ಭೇಟಿ ಆದ್ರೆ ಹೇಳ್ತೀವಿ ನಮಸ್ಕಾರ ನಮಸ್ಕಾರ ಅಥವಾ ಶರಣ. ಅವ್ರು ಅನ್ನಂಗಲ್ಲ, ನಮಸ್ಕಾರ ಅನ್ನಂಗಲ್ಲ, ಶರಣು ಅನ್ನಂಗಲ್ಲ. ಏನಂತಾರೆ ಇವರು? ಓಂ ಶಾಂತಿ. ನಮಗೆಲ್ಲ ಹೇಳೋದು ರೂಢಿರಂಗಲ್ಲ. ನಾವೇನಂತೀವಿ? ನಾವು ನಮಸ್ಕಾರ ಏನಂತೀವಿ, ಅವ್ರೇನಂತಾರೆ ಓಂ ಶಾಂತಿ ಅಂತಾರೆ. ನಮಗೆಲ್ಲ ಮಜಾ ಅನಿಸ್ತದೆ ಓಂ ಶಾಂತಿ ಅನ್ನಕ್ಕೆ ರೂಢಿ ಇರಂಗಲ್ಲ ನಮಗೆ. ಭಾರತ ದೇಶದಾಗ ಎಷ್ಟು ನಮೂನೆ ಅದಾವ ಅಂದ್ರೆ ನಮಸ್ಕಾರ. ಉತ್ತರ ಭಾರತ ತುಂಬೆಲ್ಲ ಬೇರೆ ಬೇರೆ ಪ್ರಕಾರದಾವೆ, ದಕ್ಷಿಣದೂ ಬೇರೆ ಬೇರೆ ಅದಾವ. ನಾವೆಲ್ಲ ಕನ್ನಡಿಗರು ಏನ್ ಮಾಡ್ತೀವಿ ಅಂದ್ರೆ ಹಿಂದಿ ಒಳಗೆ ಹೇಳುವಾಗ ನಮಸ್ಕಾರ ಅಂತಾರೆ. ಅದು ನಮಗೂ ರೂಢಿ ನಮಸ್ಕಾರ. ಹಿಂದಿ ಒಳಗೆ ಅಲ್ಲ, ಕನ್ನಡದೊಳಗೆ ಏನದು ಅಂದ್ರೆ ಶರಣು. ಕನ್ನಡದ ಆಚೆ ಕನ್ನಡದಾಗ ಹೇಳೋದು ಶರಣು, ಹಿಂದಿ ಒಳಗೆ ಹೇಳೋದು ನಮಸ್ಕಾರ. ಆದ್ರೆ ಉತ್ತರ ಭಾರತದೊಳಗೆ ನಮಸ್ಕಾರ ಅಂತ ಕೆಲವು ಕಡೆ ಇದ್ರೆ ಇನ್ನೂ ಕೆಲವು ಕಡೆ ಬೇರೆ ಬೇರೆ ಅದಾವ. ಒಂದು ಭಾಗ ಬರ್ತದೆ, ರಾಧಾ ಹುಟ್ಟಿದ ಏರಿಯಾದಲ್ಲ, ಕೃಷ್ಣನ ಪತ್ನಿ ರಾಧಾ. ಆ ರಾಧಾ ಹುಟ್ಟಿದ ಕ್ಷೇತ್ರದೊಳಗೆ ಅವ್ರು ನಮಸ್ಕಾರ ಹೇಳಂಗಿದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ರಾಧಾ ರಾಧಾ ಅಂತ. ನಮಗಲ್ಲಿ ಹೋದಾಗ ಆಶ್ಚರ್ಯ ಆಯ್ತು. ಬರ್ಸಾನ ಅಂತ ಆಕೆ ಹುಟ್ಟಿದ ಊರ. ಅಲ್ಲಿ ಹೋದಾಗ ನಾವಲ್ಲಿ ಒಂದು ತಿಂಗಳ ಕಾಲ ಅನುಷ್ಠಾನ ಕರ್ತಿದ್ವಿ. ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಒಬ್ರನ್ನೊಬ್ರು ಭೇಟಿ ಆದ್ರೆ ಏನಂತಿದ್ರಿ? ರಾಧಾ ರಾಧಾ ಅಂತ. ನಾವು ಯಾಕಂದ್ರೆ ರಾಧಾ ರಾಧಾ ನಾವು ರೂಢಿನೇ ಇಲ್ಲ. ಅವರು ನಮ್ಮಲ್ಲಿ ನೋಡ್ತಿದ್ರು, ಇವ್ರು ಯಾಕೆ ಅನ್ನೋದಿಲ್ಲ, ರಾಧಾನ್ ಬಗ್ಗೆ ಇವರಿಗೆ ಭಕ್ತಿ ಇಲ್ಲ, ರಾಧಾನ್ ಬಗ್ಗೆ ಇವರಿಗೆ ಪ್ರೀತಿ ಇಲ್ಲ ಅಂತ ಅವ್ರು ಹಿಂಗ್ ತಿಳ್ಕೊತಿರ್ತಾರೆ. ಇಲ್ಲ ರಾಮ ಹುಟ್ಟಿದ ಕ್ಷೇತ್ರ ಅದಾವಲ್ಲ, ಅಲ್ಲಿ ಏನಂತಾರೆ? ರಾಮ್ ರಾಮ್ ಅಂತಾರೆ. ರಾಮ್ 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 ರಾಮ್. ಅವ್ರು ರಾಧಾ ಅನ್ನಿಲ್ಲ, ಅವ್ರು ಹೇಳ್ತಾರೆ ರಾಮ್ ರಾಮ್. ನಮಸ್ಕಾರ ಅಂದಾಗ ನಡೆಯೋದು, ನಮಸ್ಕಾರ ಹೇಳೋದಿಲ್ಲ, ಅದರ ಬದಲಾಗಿ ರಾಮ್ ರಾಮ್ ಅಂತಾರೆ.
ಮುಂದೆ ಇನ್ನೊಂದು ಭಾಗ ಅದ. ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕೃಷ್ಣ ಕೃಷ್ಣ ಅನ್ನುವಂತಹದ್ದು ಕೂಡ ಒಂದು ಭಾಗ ಅದ. ಇನ್ನೊಂದು ಕಡೆ ಹರೇ ರಾಮ ಹರೇ ಕೃಷ್ಣ ಅನ್ನುವಂತಹದ್ದು ಕೂಡ ಒಂದು ಪದ್ಧತಿ ಇದೆ. ಇನ್ನು ಬೇರೆ ಬೇರೆ ನಮಸ್ಕಾರ ಮಾಡೋದ್ರೊಳಗೆ. ಆದ್ರೆ ಓಂ ಶಾಂತಿ ಅವ್ರು ಏನ್ ಮಾಡಿದ್ದಾರೆ, ಈಶ್ವರಿ ವಿಶ್ವವಿದ್ಯಾಲಯದವ್ರು ಏನ್ ಮಾಡಿದ್ದಾರೆ, ಓಂ ಶಾಂತಿ ನೀವು ಇದನ್ನೆಲ್ಲ ರೂಢಿ ಮಾಡಿದ್ರಿ ಅಂತ ಕೇಳಿದ್ವಿ. ಅವಾಗ ಅವರಂದ್ರು ಎಲ್ಲರಿಗೂ ಏನ್ ಬೇಕಾಗಿದ್ರಿ, ಶಾಂತಿ. ಮನುಷ್ಯನಿಂದ ಹಿಡ್ಕೊಂಡು ಒಬ್ಬ ಮನುಷ್ಯನಿಂದ ಹಿಡ್ಕೊಂಡು ಇಡೀ ಜಗತ್ತಿನೊಳಗಿರೋ ಎಲ್ಲಾ ಮನುಷ್ಯರಿಗೂ ಏನ್ ಬೇಕಾಗಿದೆ, ಶಾಂತಿ ಬೇಕಾಗಿದೆ. ಅದಕ್ಕಾಗಿ ಹುಡುಕಾಡ್ತಾರ ಎಲ್ಲಿ ಶಾಂತಿ ಅದ. ಅದಕ್ಕೆ ನಾವು ಗುಡಿ ಕಟ್ಕೊಂಡಿದ್ದಕ್ಕ ಶಾಂತಿಗಾಗಿ ಒಂದು ಸಮಾಧಾನ ಕೂತ್ಕೋಬೇಕು. ಮಠಗಳು ಎದಕ್ಕಿರೋದು ಶಾಂತಿ ಸಮಾಧಾನಕ್ಕೆ. ಮತ್ತೆ ಎಲ್ಲ ನಾವು ಏನ್ ಮನರಂಜನೆ ಮಾಡ್ಕೊಂಡಿವಲ್ಲ, ಏನ್ ನಾಟಕ ನೋಡ್ಲಿ ಸಿನಿಮಾ ನೋಡ್ಲಿ ಅವೆಲ್ಲ ಸಮಾಧಾನ ಶಾಂತಿ ಸಮಾಧಾನಕ್ಕೆ ಮಾಡ್ಕೊಂಡಿವ. ಅವನ್ನ ಚಲೋ ಚಲೋ ಊಟ ಮಾಡಿ ಬರೋಣ ಅಂತ ಅಲ್ಲಿ ಹೋಗಿ ಬರ್ತಾರ ಎದಕ್ರಿ, ಶಾಂತಿ ಸಮಾಧಾನಕ್ಕೆ. ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ ಎದಕ್ರಿ, ಶಾಂತಿ ಸಮಾಧಾನಕ್ಕೆ. ಇವೆಲ್ಲ ಮಾಡೋದು ಅದಕ್ಕೆ ನಾವೆಲ್ಲ ಅದಕ್ಕೆ ತಪಸ್ಸು ಮಾಡಿದ್ರು ಅದಕ್ಕಾಗಿ, ಮನರಂಜನೆ ಮಾಡಿದ್ರು ಅದಕ್ಕಾಗಿ ಶಾಂತಿ ಸಮಾಧಾನಗಳೇ ಎಲ್ಲರಿಗೂ ಬೇಕಾಗಿರುವ. ಅದಕ್ಕೆ ನೋಡ್ತೀವಿ ನಾವೇನ್ ಮಾಡ್ತೀವಿ ಅಂದ್ರೆ ಶಾಂತಿ ಸಮಾಧಾನ ಎಲ್ಲೈತಿ ಅಂತ ಹುಡುಕಾಡ್ತೀವಿ. ಇಲ್ಲಿರ್ಬೋದೇನೋ ಅಲ್ಲಿರ್ಬೋದೇನೋ ಹುಡುಕಾಡ್ತೀವಿ ನಾವೆಲ್ಲ. ಅದಕ್ಕೆ ಎಲ್ಲಿ ಹುಡುಕಾಡಿದ್ವಿ ನಾವು, ಮೊದಲ ಭೂಮಿ ಒಳಗೆ ಹುಡುಕಾಡಿದ್ವಿ ಇಲ್ಲಿ ಶಾಂತಿ ಸಮಾಧಾನ ಐತಿ ಅಂತ. ಆ ಭೂಮಿ ಒಳಗೆ ಏನ್ ಮಾಡಿದ್ವಿ, ಏನೆಲ್ಲ ದವಸ ಧಾನ್ಯಗಳನ್ನ ಬೆಳೆದು ಊಟ ಮಾಡಿದೀವಿ. ಇದನ್ನು ಬೆಳೆದು ಅದನ್ನು ಬೆಳೆದು ಹಣ್ಣು ಹಂಪಲ ಬೆಳೆದ್ವಿ, ತರಕಾರಿಗಳನ್ನು ಬೆಳೆದ್ವಿ, ದವಸ ಧಾನ್ಯ ಬೆಳೆದ್ವಿ, ಅದನ್ನ ಊಟ ಮಾಡಿದ್ವಿ. ಅದನ್ನ ಹೆಚ್ಚಿಗೆ ಬೆಳೆದು ಮಾರಾಟ ಮಾಡಿ ದುಡ್ಡನ್ನ ಮಾಡ್ಕೊಂಡು ಜೀವನ ಮಾಡಕತ್ತೀವಿ. ಹೌದಲ್ರಿ? ಭೂಮಿ ಒಳಗೆ ಹುಡುಕಾಡಿದ್ವಿ. ಮೇಲೆ ದವಸ ಧಾನ್ಯ ಹಣ್ಣು ಹಂಪಲು ತರಕಾರಿ ಸಿಕ್ಕರೆ ಇನ್ನು ಕೆಲವರು ಏನ್ ಮಾಡಿದ್ರು, ಅಷ್ಟೇ ಸಾಕಾಗ್ಲಿಲ್ಲ, ಇನ್ನೂ ಸಮಾಧಾನ ಬೇಕು, ಶಾಂತಿ ಸಮಾಧಾನ ಬೇಕು ಅಂತ ಭೂಮಿಯನ್ನ ಬದಲು ಅದ್ರಾಗ ಏನ್ ಮಾಡಿದ್ದಾರೆ ಅವರು, ಭೂಮಿ ಒಳಗೆ ತಾಮ್ರ ಹಿತ್ತಾಳೆ ಅಂದ್ರೆ ಕಂಚು ಬೆಳ್ಳಿ ಬಂಗಾರ ಇವೆಲ್ಲ ಹುಡುಕಿದ್ದಾರೆ ಭೂಮಿಯಾಗ. ಅದನ್ನ ಪಡ್ಕೊಂಡು ಏನ್ ಮಾಡಿದ್ರು, ಈಗ ನನಗೆ ಶಾಂತಿ ಸಮಾಧಾನ ಆಯ್ತು ಅಂತ. ಅಷ್ಟೊಂದು ಸಮಾಧಾನ ಆಗ್ಲಿಲ್ಲ, ಮತ್ತೇನ್ ಮಾಡಿದ್ರು, ಇನ್ನೂ ಸಮುದ್ರದ ಆಳಕ್ಕೆ ಹೋಗಿ ಏನ್ ಮಾಡಿದ್ರು, ಅಲ್ಲಿ ಮುತ್ತು ರತ್ನ ಅವಳ ವಜ್ರ ವೈಢೂರ್ಯ ಇವೆಲ್ಲವನ್ನ ತಗೊಂಡು ಬಂದ್ರು. ಈಗ ಸಮಾಧಾನ ಆಯ್ತು. ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ಮನುಷ್ಯರ ಮನಸ್ಸು ಏನಂದ್ರೆ ಸಮಾಧಾನ ಆಗುದೇ ಇಲ್ಲ. ಇಷ್ಟಾದ್ರೆ ಸಮಾಧಾನ ನೋಡ್ರಿ ಅಂತೇಳಿ ಅದ್ ಯಾರೋ ಒಬ್ಬ ಮನುಷ್ಯ ಬಹಳ ಚಡಪಡಿಸಾಗತ್ತಿದ್ದಂತವ. ಏನಪ್ಪಾ ಅಂದ್ರೆ ಬರೀ ಚಡಪಡಿಕೆ, ಬರೀ ಬಿಡಿಬಿಡಿತನ, ಬರೀ ಅಶಾಂತಿ. ಅದಕ್ಕೆ ಅವ್ನು ಕೇಳಿದ್ರಿ ಏನಾರ ಆಗ್ಬೇಕಾಗಿತ್ತಪ್ಪ ನಿನಗ ಅಂತ ಅಂದ್ರಂತ. ಏನಿಲ್ರಿ, ನಾನು ಚಲೋ ಓದ್ಬೇಕು, ಇನ್ನಷ್ಟು ಓದಬೇಕು, ಮತ್ತಷ್ಟು ಓದಬೇಕು, ಎಷ್ಟೆಲ್ಲ ಓದಕ್ ಸಾಧ್ಯ ಎಲ್ಲ ಓದಬೇಕು ಅಂತಿದ್ದಂತ. ಆಯ್ತು ಓದಪ್ಪ, ಯಾರು ಬೇಡಂತಾರ, ಅದಕ್ಕೆ ಇಷ್ಟಾಗ ಗಡಬಡಿಸ್ತಿ, ಇಷ್ಟಾಗ ಅಪಪಿಸ್ತಿ ಅಂದಾಗ ಆಯ್ತು ಬಿಡ್ರಿ ಅಂತ ಓದ್ಕೋತ ಬಂದಾಗ ಓದುವುದೆಲ್ಲ ಮುಗೀತು. ಅವಾಗ ಈಗರ ಸಮಾಧಾನ ಆತಪ್ಪ ಅಂತ 4 ಪದವಿ ತಗೊಂಡ, ಈಗರ ಸಮಾಧಾನ ಆಗ್ತದ ಇಲ್ರಿ ಅಂತವ. ಮತ್ತಂದ್ರೆ ಎದಕ್ ಸಮಾಧಾನ, ಓದುದೆಲ್ಲ ಓದಿದೆಲ್ಲಪ್ಪ ಅಂದ್ರು. ಇಲ್ಲ, ನಾನು ಒಂದ್ ಚಲೋ ನೌಕರಿ ಹಿಡಿದ್ರೆ ಸಮಾಧಾನ ಅಂತವ. ಆಯ್ತಪ್ಪ ಹಿಡಿ, ಯಾರು ಬೇಡ ಅಂತಾರ ಅಂತೂ ಹುಡುಕಾಡಿ ಒಂದು ಚಲೋ ನೌಕರಿ ಹಿಡದ. ಈಗರ ಸಮಾಧಾನ ಆತನಪ್ಪ ಅಂದ್ರು. ಇಲ್ಲ ಅಂತವ, ನನಗೆ ಇನ್ನೂ ಅದರೊಳಗೆ ಬಡ್ತಿ ಸಿಗಬೇಕು, ಇನ್ನೂ ಪಗಾರದೊಳಗೆ ಹೆಚ್ಚಿಗೆ ಇನ್ಕ್ರಿಮೆಂಟ್ ಸೇರ್ತಾವ ಒಂದು ಅಂತ. ಆಯ್ತು, ಅದು ಆಯ್ತು. ಈಗರ ಸಮಾಧಾನ ಆಗ್ತದಪ್ಪ ಅಂದ್ರು. ಇಲ್ಲ ಅಂತವ. ಯಾಕಿಲ್ಲ ಅಂದ್ರೆ ಮದುವೆ ಆಗ್ಬೇಕಲ್ರಿ ಅಂತ. ಮದುವೆ ಆಗ್ಬೇಕಲ್ರಿ, ಆಗಲ್ಲಪ್ಪ ಯಾರು ಬೇಡಂತಾರ ಅಂತಂದ್ರು. ಅದಕ್ಕೆ ಯಾಕೆ ಹಂಗ್ ಮಾಡ್ತಿ, ಆಗಲ್ಲ ಅಂತ. ಅವಾಗ ಅವ ಏನ್ ಮಾಡ್ದ, ಅದಕ್ಕೆಲ್ಲ ಬೇಕ್ರಿ, ಮನಿ ಚಲೋ ಮನಿ ಕಟ್ಕೋಬೇಕು, ಏನೆಲ್ಲ ಕಾರು ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು ಅಂತ ಮಾಡ್ಕೋ ಅಂತಂದ್ರು. ಅವಾಗ ಏನ್ ಮಾಡ್ದ, ಬೆಳ್ಳಿ ಬಂಗಾರ ಗಳಿಸಿದ, ಚಲೋ ಮನಿ ಕಟ್ಕೊಂಡ, ಕಾರು ಇದೆಲ್ಲ ತಗೊಂಡ. ಈಗರ ಸಮಾಧಾನ ಅಂತನಪ್ಪ ಅನ್ನೋದು. ಇಲ್ಲ, ಕನೆ ನೋಡ್ಬೇಕಲ್ರಿ, ನೋಡು ಯಾರು ಬೇಡ ಅಂತಾರ, ನೋಡು ಮದುವೆ ಆಗೋ ಮದುವೆ ಆದ. ಅವಾಗ ಕೇಳಿದ್ರೆ ಈಗರ ಸಮಾಧಾನ ಅಂತನಪ್ಪ ಅಂತ. ಅವ ಅಂದ ಇಲ್ರಿ, ಮಕ್ಕಳಾಗ್ಬೇಕಲ್ರಿ ಅಂತ. ಆಯ್ತು, ಚಲೋ ಆಯ್ತಪ್ಪ ಅಂತ. ಅಂತೂ ಮಕ್ಕಳಾದ, 2 ಮಕ್ಕಳಾದ. ಸಮಾಧಾನ ಅಂತನಪ್ಪ ಅಂದ್ರು. ಇಲ್ರಿ ಅಂತ. ಯಾಕೆ ಮಕ್ಕಳಾಗ್ಯವಲ್ಲ? ಇಲ್ಲ, 2 ಹೆಣ್ಣಾಗ್ಯಾವ. ಆಮೇಲೆ ಒಂದು ಗಂಡು ಮಗುನು ಆತಂತ್ರಿ ಮೇಲೆ. ಸಮಾಧಾನ ಆತನಪ್ಪ ಅಂದ್ರು. ಇಲ್ಲ ಅಂದವ. ಯಾಕಿಲ್ಲ ಅಂದ್ರ ಅವ್ರಿಗೆಲ್ಲ ಚಲೋ ಎಜುಕೇಶನ್ ಕೊಡಿಸ್ಬೇಕಲ್ರಿ, ಚಲೋ ಸಾಲಿ ಅವ್ರು ಚಲೋ ಆಗುದನ್ನ ನೋಡ್ಬೇಕಲ್ಲ, ನೋಡಿ ಯಾರು ಬೇಡ ಅಂತಾರ.
ಅವ್ರಿಗೆಲ್ಲ ಚಲೋ ಎಜುಕೇಶನ್ ಕೊಡ್ಸದ ಎಲ್ಲ ಆತು, ಅವರು ಒಂದು ಚಲೋ ನೌಕರಿ ಹಿಡಿದ್ರು. ಈಗ ಸಮಾಧಾನ ಆತನಪ್ಪ ಅಂದ್ರು, ಇಲ್ಲ ಅಂತ. ಯಾಕೋ ಅವ್ರಿಗೆಲ್ಲ ಮದುವೆ ಮಾಡಿ ಬಾಳೆ ಕಾಸು ಕೊಟ್ಟಲ್ಲಿ ಹಚ್ಚಪ್ಪ ಅಂದ್ರು. ಮತ್ ಬದುಕು ಬಾಳೆ ಹಚ್ಚಿದ, ಅವ್ರಿಗೆಲ್ಲ ಮದುವೆ ಮಾಡಿದ, ಎಲ್ಲ ಆತು. ಮತ್ ಕೇಳಿದ್ರು ಸಮಾಧಾನ ಆತನಪ್ಪ, ಹೆಣ್ಮಕ್ಳು ಮದುವೆ ಮಾತು ಚಲೋ ಚಲೋ ಮನೆಗೂ ಕೊಟ್ಟಿ, ಗಂಡ ಮಗುಗೂ ಚಲೋ ಮನೆಯಿಂದ ಕಣ್ಣೆ ತಂದಿ, ಒಂದು ಮದುವೆ ಚಲೋ ಧಾಮ್ ಧೂಮ್ ಮಾಡಿ ಎಲ್ಲ. ಅವನು ನೌಕರಿ ಚಲೋ ನೌಕರಿ ಮಾಡಕತ್ತ, ಸೊಸಿ ನೌಕರಿ ಮಾಡತ್ತಾಳ, ಎಲ್ಲ ಚಲೋ ಆತ. ಈಗ ಸಮಾಧಾನ ಐಕಲ್ಪ ಅಂತ ಇಲ್ಲ ಅಂದವ. ಅವ್ರಿಗೆಲ್ಲ ಮಕ್ಕಳಾಗಲ್ರಿ, ನಾ ಮೊಮ್ಮಕ್ಕಳನ್ನ ನಡೆಸ್ಬೇಕಲ್ಲ ಅಂತ. ಆಯ್ತು, ಮತ್ತ ಅವರು ಆದ್ರು, ಮೊಮ್ಮಕ್ಕಳು ಆದ್ರು. ಈಗ ಸಮಾಧಾನ ಆತದಪ್ಪ ಅಂದ್ರು. ಏನ್ ಸಮಾಧಾನ, ಏನ ಜಡ್ಡ ಜಾಪತ್ರಿ ಗಂಟೆ ಬಿಟ್ಟಾವ, ಶುಗರ BP ಏನ್ ಮಾಡೋದು, ಒಟ್ಟ ಸಮಾಧಾನ ಆಗೋದು. ಒಟ್ಟ ಏನ್ ತೋರಿಸಿದ್ರು ಸಮಾಧಾನ ಆಯ್ತು. ನೋಡಿ ಇಂತ ಚಲೋ ಇಲ್ಲ, ಅಂತ ಚಲೋ ಇಲ್ಲ, ತೋರಿಸ್ಬಿಡ್ಬಾ ಚಲೋ ಆಗೈತೆ ಅಂತ. ಆಮೇಲೆ ಅವೆಲ್ಲ ಮಾಡಿದ, ಎಷ್ಟು ಔಷಧ ತಗೊಂಡ್ರು ಒಟ್ಟ ಆರಾಮನ ಉಳಿಯುವುದು, ಸಮಾಧಾನ ಇಲ್ಲ ಅಂದ. ಮನಿ ಒಳಗೆಲ್ಲ ಏನ್ ಬೇಕಾದ್ದೆಲ್ಲ ಅನ್ಕೊಂಡಿದ್ದಾಗೈತಿ, ಆದ್ರೂ ಹಿಂಗ ಏನೋ ಆಗಿರ್ಬೇಕು ತಡಿ ನೋಡೋಣ ಅಂತ ಹೇಳಿ ಏನ್ ಮಾಡ್ಬೇಕಿದಕ್ಕ ಅಂತ ಬಲ್ಲವರೆಲ್ಲ ಕೇಳಿದಾಗ ಅವ್ರಂದ್ರು, ಏನಿಲ್ಲ ಕರ್ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಶಿವಾನ ಪೂಜಾ ಸೇರ್ತಾರೆ, ಅದಕ್ಕೊಂದೇ ಸಮಾಧಾನ ಹೇಳ್ತಾರ. ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದಿಷ್ಟು ಮಂತ್ರಿಸಿ ಏನೋ ಕೊಟ್ರು, ಇದು ಕಟ್ಕೋಪ, ಆಮೇಲೆ ಮನಿ ಒಳಗೆಲ್ಲ ಚಲೋ ಆಗತ್ತ ಹೀಗೆಲ್ಲ ಹೇಳಿದ್ರು. ಆಮೇಲೆ ಅವ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಭೇಟಿ ಆದ ಕೇಳಿದ್ರು, ಸಮಾಧಾನ ಐತೆರಪ್ಪ ಅಂದ್ರು. ಅವಾಗ ಎಲ್ಲಿ ಸಮಾಧಾನ ರೀ ಅಂತಂದವ. ಇಲ್ಲ ಈಗೂ ಸಮಾಧಾನ ಸಿಕ್ಕಿಲ್ಲ ಅಂತಂದ. ಎದಕ್ಕ ಮುದಿಕ್ ಹೋಗಲ್ಲ, ಏನ್ ಮುದಿಕೆ ಹೋಗ್ಬಿಟ್ಲು ಅಂತ ಹೇಳಿ. ಅವಾಗ ಕೊನೆಗೆ ಏನಂದ್ರು ಅಂದ್ರೆ, ನೀನು ಹೋಗೋದಕ್ಕ ನಿನಗೆ ಸಮಾಧಾನ ಸಿಗುದಿಲ್ಲ. ಮನುಷ್ಯಾಗ ಏನಪ್ಪಾ ಅಂದ್ರೆ ಸಮಾಧಾನ ಶಾಂತಿಯನ್ನು ಸಿಗುದು ಯಾವಾಗ, ಅದಕ್ಕೆ ಕೊನೆಗೆ ಕೈಕಾಲ ಮಾಡಿಸಿ ಕುಂದ್ರಸ್ತಾರಲ್ಲ ಅವಾಗ ಸಿಗುದು ಅನ್ನೋದಾದ್ರೆ ಹ್ಯಾಂಗ್ ಮಾಡುದು. ಅದಕ್ಕೆ ಮನುಷ್ಯ ಸಮಾಧಾನವಾಗಿರ್ಬೇಕು ಅಂತ, ಸಿಕ್ಕಾಗಲೇ ಸಮಾಧಾನವಾಗಿರ್ಬೇಕು. ಸತ್ತಾಗ ಸಮಾಧಾನ ಇರುವುದು ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಅವ್ನು ಏನ್ ಮಾಡ್ತಾನೆ, ಸಮಾಧಾನ ಇರ್ತಾನೆ. ಅದಕ್ಕೆ ಸಮಾಧಾನ ಇರು, ಶಾಂತಿ ಇರು ಅನ್ನೋ ಪ್ರಶ್ನೆನೇ ಇಲ್ಲ. ಅದಕ್ಕೆ ಯಾರಿಗಂತಾರ ಶಾಂತವಾಗಿರು, ಸಮಾಧಾನವಾಗಿರೋ ಯಾರಿಗಂತಾರೆ, ಜೀವಂತ ಇದ್ದಾರೆ. ಅದಕ್ಕೆ ಜೀವಂತ ಇದ್ದಾಗಲೇ ನಾವು ಶಾಂತಿ ಸಮಾಧಾನದಿಂದಿರ್ಬೇಕೇ ವಿನಃ ಸತ್ತ ಮೇಲೆ ಅದನ್ನ ಯಾರು ಅನ್ನೋ ಪ್ರಶ್ನೆನೂ ಇಲ್ಲ, ನಾವು ಶಾಂತವಾಗಿ ಸಮಾಧಾನ ಇರಬೇಕು ಅನ್ನೋ ಪ್ರಶ್ನೆನೂ ಇಲ್ಲ, ಹಾಗಿದ್ದೇ ಇರ್ತೀವಿ ಅವಾಗ. ಅದಕ್ಕಾಗಿ ಶಾಂತಿ ಸಮಾಧಾನವನ್ನ ಜೀವನದೊಳಗೆ ತಂದುಕೋಬೇಕು ಅನ್ನೋದಕ್ಕೆ ಮೊದಲನೇ ದೇವಿ ಯಾರಪ್ಪ, ಶೈಲಪುತ್ರಿ. ಆಕೆ ಅದನ್ನ ಹೇಳ್ತಾಳ, ಶಾಂತವಾಗಿರು, ಏನ್ ಆಗ್ಬೇಕಂತ ಐತಲ್ಲ ಆ ಕಾಲಕ್ಕೆ ಅದಾಗೆ ಆಗ್ತೈತಿ. ಅದಕ್ಕೆ ಆಗ ಎಂದರೆ ಆಗದು, ಅದು ತಾನಹ ಕಾಲಕ್ಕಲ್ಲದೆ. ಅಕ್ಕಮಾರಿ ಚಲೋ ಮಾತು ಹೇಳ್ತಾರ, ಏನಂತಾರ, ಇದಾಗಲಿ ಅದಾಗಲಿ ಹಂಗಾಗಲಿ ಹಿಂಗಾಗಲಿ ಏನ್ ಚಡ್ಪಡಿಸ್ಬೇಡ ಮಾರಯ್ಯ, ಯಾಕೆ ಅಳಿಸ್ತಿ, ಯಾಕೆ ಚಡ್ಪಡಿಸ್ತಿ, ಯಾಕೆ ಹಿಂಗ್ ಮಾಡ್ತೀಯಪ್ಪ, ಸಮಾಧಾನ ಇರು. ಆಗಾಗೆಂದರೆ ಆಗದು, ಆಗಂದ್ರೆ ಆಗುದಿಲ್ಲದ, ಅದು ತಾನಹ ಕಾಲಕ್ಕಲ್ಲದೆ, ತಾನ ಆಗೋ ಕಾಲಕ್ಕ ಆಕತೆ ವಿನಃ ನೀ ಆಗಂದ್ರೆ ಅದು ಆಗುವುದಿಲ್ಲ. ನಾವೇನಂತೀವಂದ್ರೆ, ನಾವು ದೇವರಿಗೆ ಎಂತಾದ್ರು ಕೊಡ್ತೀವಿ, ಆ ದೇವ್ರ ಎಂತ ನಮಗೆ ಪಟ್ಟು ಬಿಡಬೇಕಂತೀವಿ ನಾವು. ದೇವಿ ಶೈಲಪುತ್ರಿ ಹೋದಲ್ರಿ, ಶಾಂತಿ ಸಮಾಧಾನ ಕೊಡ್ತಾಳ ಹೋದಲ್ರಿ, ಆಕಿಗೆ ಏನ್ ಬೇಕು ಹೇಳಿ ಅದನ್ನ ಪಟ್ಟು ಬಿಡ್ತೀವಿ ನಾವು, ಆಕಿ ನಮಗ ಅದನ್ನ ಪಟ್ಟು ಬಿಡ್ತೀವಿ. ದೇವಿಗೆ ಆ ಶಕ್ತಿ ಇಲ್ಲ, ಶಾಂತಿಯನ್ನು ಕೊಡುವ ಶಕ್ತಿ ದೇವಿಗೆ ಇಲ್ಲ. ದೇವಿಗೆ ಏನ್ ಶಕ್ತಿ ಐತಿ ಅಂದ್ರ ಶಾಂತವಾಗಿ ಹೆಂಗಿರ್ಬೇಕಂತ ಹೇಳುವ ಶಕ್ತಿ ಅದ. ಹಂಗಿರ್ಬೇಕಾದವ್ರು ಯಾರು, ನಾವು ಹಂಗಿರ್ಬೇಕು. ನಾವ್ ಹಂಗಲ್ರಿ, ನಾವೇನಪ್ಪಾ ಅಂದ್ರೆ ಆ ದೇವರಿಗೆ ಏನ್ ಬೇಕು ಹೇಳಿ ಪಟ್ಟು ಬಿಡ್ತೀವಿ ನಾವು. ಇಷ್ಟು ಅಹಂಕಾರ ನಮ್ದು, ನಮ್ಗೆ ಎಷ್ಟು ಅಹಂಕಾರ ಅಂದ್ರೆ ಆ ದೇವರಿಗೆ ಏನ್ ಬೇಕು ಹೇಳಿ ಪಟ್ಟು ಬಿಡ್ತೀವಿ. ಪೂಜಾ ಮಾಡಿಸ್ಬೇಕಾದ್ರೆ ಮಾಡಿಸ್ತೀವಿ, ಅಭಿಷೇಕ ಮಾಡಿಸ್ಬೇಕು ಮಾಡಿಸ್ತೀವಿ, ಏನಾರ ಬೆಳ್ಳಿ ಬಂಗಾರ ಕೊಡ್ತೀವಿ, ಏನ್ ಸೀರೆ ಉಡಿಸ್ಬೇಕ ಉಡಿಸ್ತೀವಿ, ಏನ್ ಮಾಡ್ಬೇಕು ಹೇಳ್ರಿ. ದೇವ್ರಿಗೆ ಏನ್ ಬೇಕಾದ್ ಮಾಡಕ್ ತಯಾರಿದ್ದೀವಿ, ಆದ್ರೆ ನಮಗೇನ್ ಬೇಕು ಆ ದೇವ್ರು ಕೊಡ್ಬೇಕಂತ ನಾವ್ ಅಂತೀವಿ. ನಾವೇನ್ ದೇವ್ರಿಗೆ ಕೊಡೋದಲ್ಲ ಹೇಳ್ರಿ, ಎಲ್ಲಾ ಕೊಟ್ಟವನ ದೇವ್ರು ನಮಗೆಲ್ಲ ಬದುಕಕ್ಕೆ ಏನ್ ಬೇಕು ಅದನ್ನೆಲ್ಲ ಕೊಟ್ಟಾವ ಯಾರ್ರಿ, ದೇವರ ಎಲ್ಲಾ ಕೊಟ್ಟಾನ ನಮಗಂದ ಮೇಲೆ ನಾವೇನ್ ದೇವ್ರಿಗೆ ಕೊಡುವುದ. ಆದ್ರೆ ಮನುಷ್ಯರಾಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ತಿಳ್ಕೊಳ್ಳೋದಕ್ಕೇನೆ ಇಷ್ಟ ಶಾಂತಿ, ಇಷ್ಟ ಸಮಾಧಾನ, ಇಷ್ಟು ಚಿಂತೆ ಒಳಗೆ ನಾವು ಕಾಲ ಕಳಿತೀವಿ. ಅದ್ ಯಾವುದು ಬೇಡ ಅಂತಂದ್ರೆ ನಾವೇನ್ ಮಾಡ್ಬೇಕ್ರಿ, ದೇವಿ ಪುರಾಣದೊಳಗೆ ಒಂದಿಷ್ಟು ಮಾತು ಚಲೋ ಹೇಳ್ತಾರೆ. ಏನೇನ್ ಹೇಳಿದ್ರು ಅಂತಂದ್ರೆ, ಮೊದಲನೆಯ ಪೀಠಿಕಾ ಅಧ್ಯಾಯದೊಳಗೆ ಭಕ್ತಿ ಜ್ಞಾನ
ವೈರಾಗ್ಯ ಕೊಡುವ ದೇವಿಯನ್ನ ಧ್ಯಾನ ಮಾಡ್ರಿ ಅಂತ ಹೇಳಿದ್ರು, ಪೂಜಾ ಮಾಡ್ರಿ, ಧ್ಯಾನ ಮಾಡ್ರಿ ಅಂತ. ಇನ್ನು ಎರಡನೇದಾಗಿ ಏನ್ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ರು ರಾಜ ಯೋಗವನ್ನ ಅಭ್ಯಾಸ ಮಾಡಿದ ಗುರುಗಳ ಆಶೀರ್ವಾದ ಪಡ್ಕೊಳ್ರಿ. ಯೋಗಿಗಳು ರಾಜ ಅಂತ ಹೇಳ್ತಾ ಬಂದ್ರೆ, ಯೋಗಿಗಳು ಶುಭ ಅಂತ ಕೇಳುವಾಗ ರಾಜಯೋಗದ ಬಗ್ಗೆ ಹೇಳ್ತಾ ಬಂದ್ರು. ರಾಜಯೋಗ ಅಂದ್ರೆ ಏನು ಅಂತ ಕೇಳಿದಾಗ ಏನಪ್ಪಾ ಅಂತಂದ್ರ, ಅರಿವಿನಿಂದ ಒಳಗ ಹೊರಗ ಎಲ್ಲ ನಾವೇನಪ್ಪ ತಿಳಿದು ನಡೆಯಬೇಕು, ಪ್ರಜ್ಞಾಪೂರ್ವಕವಾಗಿರ್ಬೇಕು ಅಂತ ಲಕ್ಷ್ಯಕ್ಕ ಜೀವನ ಮಾಡ್ಬೇಕು ಅನ್ನೋದು ರಾಜಯೋಗ. ಬೇರೆ ಏನು ಲಕ್ಷ್ಯಕ್ಕೆ ಜೀವನ ಮಾಡ್ರಿ, ಪ್ರಜ್ಞಾಪೂರ್ವಕ ಜೀವನ ಮಾಡ್ರಿ ಅಂತ ಹೇಳುದು. ನಂತರದಲ್ಲಿ ಮೂರನೇದಾಗಿ ಏನ್ ಹೇಳಿದ್ರು ಅಂತಂದ್ರೆ, ನಾವು ಕರ್ಮವನ್ನ ಕಳ್ಕೋಬೇಕು. ಕಾರುಣಿಕ ಮಲ, ಆಣವ ಮಲ, ಮಾಯಾಮಲ ಕಳ್ಕೊಳ್ಳುದು, ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮವನ್ನ ಕಳ್ಕೋಬೇಕು. ಮತ್ತೆ ಮಾಡಿದ ಕರ್ಮ ಕಳ್ಕೊಳ್ಳಕಂದ್ರೆ ಮತ್ತೆ ಹುಟ್ಟಾಕತ್ತೀವಿ ಅಂದ್ರೂ ಕೂಡ ನಾವೇನ್ ಮಾಡ್ತೀವಿ, ಮತ್ತೊಂದು ಹೊಸ ಕರ್ಮ ಮಾಡ್ತೀವಿ. ನಾವು ಗೊತ್ತಿದ್ದು ಮಾಡ್ತೀವಿ, ಗೊತ್ತಿದ್ದು ಮಾಡ್ತೀವಿ, ಹೊಸ ಕರ್ಮಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಬಾರ್ದು. ಕರ್ಮ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕ್ರಿ? ಧರ್ಮ ಮಾಡ್ಬೇಕು. ಧರ್ಮ ಯಾರು ಹೇಳ್ಕೊಡ್ತಾರೆ? ಗುರುಗಳು. ಹಾಗಾಗಿ ಗುರುಗಳ ಕಡೆ ಹೋಗುವುದು, ಗುರುಗಳ ಮಾತುಗಳನ್ನು ಕೇಳೋದು, ಅದರಂತೆ ನಡ್ಕೊಳ್ಳೋದು, ಇದರಿಂದ ಕರ್ಮಗಳನ್ನ ಕಳ್ಕೋಬಹುದು ಅನ್ನೋದನ್ನ ಬಹಳ ಚಂದ ಹೇಳ್ತಾರೆ. ನೀವೆಲ್ಲ ಈ ರಾಮ ರಾವಣನ ಯುದ್ಧ ಕೇಳಿದೆ. ರಾಮ ಏನ್ ಮಾಡಿದ? ಕೊನೆಯದಾಗಿ ಯುದ್ಧದ ಕೊನೆಯಲ್ಲಿ ಬಾಣ ಬಿಟ್ಟ. ಬಾಣ ಎದೆಗೆ ನಾಟಿತು. ಯಾರಿಗೆ? ರಾವಣನಿಗೆ. ರಾವಣನಿಗೆ ಎದೆಗೆ ನಾಟಿದರೆ ರಾವಣ ಕುಸಿದು ಬಿದ್ದ. ಹಂಗಾದ ಬಿದ್ದ. ಆದ್ರೆ ಇನ್ನೂ ಜೀವ ಹೋಗಿಲ್ಲ, ಇನ್ನೂ ಜೀವ ಹಿಡ್ಕೊಂಡದಾನ, ಎಲ್ಲ ನೋಡಕತ್ತಾನ. ಇನ್ನೇನು ಆಯ್ತಲ್ಲ ಅನ್ನುವಂತ ನಿಟ್ಟುಸರನ್ನ ಬಿಟ್ಟಾನ. ಆಗ ಇನ್ನೂ ಜೀವದ ಕಣ್ಬಿಟ್ಟು ನೋಡಕತ್ತಾನ. ಆ ಸಂದರ್ಭಕ್ಕ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ರಾಮ ಏನ್ ಮಾಡಿದ ಅಂದ್ರೆ, ಆ ರಾವಣನಿಗೆ ಕೈ ಮುಗಿತಾನೆ. ರಾಮ ರಾವಣನಿಗೆ ಕೈ ಮುಗಿತಾನೆ ಅಂದ್ರೆ, ಮತ್ತು ಬಾಣ ಬಿಟ್ಟು ಅವನು ಕೊಂದು ಮತ್ತೊಳ್ಳೆ ಕೈ ಮುಗಿದೆ. ಅದಕ್ಕೆ ಅಂದ್ರೆ ಅದ ರಾಮನ ಗುಣ. ಅದು ಏನಪ್ಪಾ ಅಂದ್ರೆ, ಅವನೊಳಗೂ ಒಳ್ಳೆಯ ಗುಣಗಳದಾವಲ್ಲ, ರಾವಣನೊಳಗೂ ಒಳ್ಳೆಯ ಗುಣಗಳಿದ್ವು. ಯಾಕಂದ್ರೆ ಅವ ದೊಡ್ಡ ಶಿವಭಕ್ತ ಇದ್ದ. ಆಮೇಲೆ ಏನಪ್ಪಾ ಅಂದ್ರೆ, ತಾಯಿ ಮೇಲೆ ಬಹಳ ಪ್ರೀತಿ ಇದ್ದವ, ತಾಯಿ ಭಕ್ತಿ ಬಹಳ ಮಾಡ್ತಿದ್ದವ. ಆಮೇಲೆ ಏನಪ್ಪಾ ಅಂತಂದ್ರೆ 64 ವಿದ್ಯೆಗಳನ್ನ ಕಲ್ತಿದ್ದವ. ಆಮೇಲೆ ಅವ ಏನಪ್ಪಾ ಅಂದ್ರೆ ಅತ್ಯಂತ ದೊಡ್ಡ ಸಾಮ್ರಾಟವ. ಯಾರು? ರಾವಣ. ರಾವಣನಂತೆ ಇದ್ದಂತ ಸೈನ್ಯ ಮತ್ಯಾರಂತೆ ಇದ್ದಿದ್ದಿಲ್ಲ. ರಾವಣನಂತೆ ಇದ್ದಂತ ಸಂಪತ್ತು ಮತ್ಯಾರಂತೆ ಇದ್ದಿದ್ದಿಲ್ಲ. ಯಾಕಂದ್ರೆ ಶ್ರೀಲಂಕಾ, ರಾವಣ ಇರೋದು ಲಂಕಾ ಅಲ್ಲ, ಲಂಕಾ ಇಡೀ ಲಂಕೆ ಬಂಗಾರದಿಂದಲೇ ಕಟ್ಟಿಸಿದಂತವ, ಅಂತ ಶ್ರೀಮಂತವ. ಹಿಂಗಾಗಿ ರಾವಣ ಅಂದ್ರೆ ಸಾಮಾನ್ಯ ಅಲ್ಲ. ಅಂತ ಶಿವಭಕ್ತ, ಅಂತ ಮಾತೃಭಕ್ತ, ಅಂತ ಏನಪ್ಪಾ ಪರಾಕ್ರಮಿ, ಅಂತ ಮಹಾಜ್ಞಾನಿ ಆದಂತ ರಾವಣ ಇವತ್ತು ಕೊನೆಯ ಉಸಿರು ಬಿಡಾಕತ್ತಾನ ಅಂತ ಯಾರ ಕೈ ಮುಗಿದ್ರೆ? ರಾಮ ಕೈ. ರಾಮ ಕೈ ಮುಗಿದು ಲಕ್ಷ್ಮಣನಿಗೆ ಹೇಳ್ತಾನಂತೆ, ಲಕ್ಷ್ಮಣನಿಗೆ ತಮ್ಮನಿಗೆ ಹೇಳ್ತಾನಂತ, ಏನಪ್ಪಾ ಅಂತಂದ್ರೆ, ನೀನು ಹೋಗಪ್ಪ ಕೈ ಮುಗಿ. ಅವಂಗ ಕೈ ಮುಗಿದು ಕೊನೆಯದಾಗಿ ನನಗೇನಾದ್ರು ಒಂದು ಸಂದೇಶ ಹೇಳ್ರಿ, ಒಂದು ಮಾತು ಹೇಳ್ರಿ, ನಿಮ್ಮ ಜೀವನದ ಅನುಭವದ ಒಂದು ಮಾತು ಹೇಳ್ರಿ ಅಂತ ಕೇಳ್ಕೊಂಡ್ಬಿಡಪ್ಪ. ರಾವಣ ಬಹಳ ದೊಡ್ಡ ಜ್ಞಾನಿ. ಅವನ್ ಭಯಾಗಿದ್ದ ಒಂದು ಮಾತು ಕೇಳಪ್ಪ, ಅವನ ಆಶೀರ್ವಾದ ರೂಪದೊಳಗೆ ಒಂದು ಮಾತು ಕೇಳು ಅಂತ ರಾಮ ಹೇಳ್ದ. ಲಕ್ಷ್ಮಣ ಏನ್ ಮಾಡ್ದ? ಆ ರಾವಣನಂತೆ ಹೋದ. ಬಿದ್ದಿದ್ದ ರಾವಣ. ಬಿದ್ದ ರಾವಣನಂತೆ ಎಲ್ಲಿ ಬಾಣ ನಟ್ಟದ, ಹಂಗಾತ ಬಿದ್ದಾನ. ಕೊನೆ ಕ್ಷಣದೊಳಗದಾನ, ಕಣ್ಣು ಬಿಟ್ಟು ನುಡ್ಕೋತದಾನ. ಏನೊಂದು ಮಾತಾಡ್ಲಾರ್ದೆ ಸುಮ್ಮನೆ ಕೂತಾನ, ಸುಮ್ಮನೆ ಮಲಗ್ಯಾನ. ಲಕ್ಷ್ಮಣ ರಾಮ ಹೇಳಿದ್ದಕ್ಕೆ ಹೋಗಿ ಅವನಂತೆ ಕೆರಿ ಹಂತಕ್ಕೆ ಹೋಗಿ ನಿಂತ ಕೈ ಮುಗಿದು ನಮಸ್ಕಾರ ಹೇಳಿ ಏನ್ ಮಾಡಿದ ಅಂದ್ರೆ, ನಿಮ್ಮ ಜೀವನದ ಒಂದು ಅನುಭವದ ಮಾತನ್ನ ನನಗೆ ಹೇಳ್ರಿ ಅನ್ನಂತವ ಲಕ್ಷ್ಮಣ. ಎಷ್ಟೊತ್ತು ಕೈ ಮುಗಿದು ಕೇಳಿದ್ರು ರಾವಣ ಏನೂ ಹೇಳಿಲ್ಲ ಅಂತರಿ. ಏನೂ ಹೇಳಿಲ್ಲ, ಬರೀ ಕಣ್ಬಿಟ್ಟು ಅಟ ನೋಡ್ತಿದ್ದ, ಏನೂ ಹೇಳಿಲ್ಲ. ಅವಾಗ ಲಕ್ಷ್ಮಣ ಏನ್ ಮಾಡಿದ? ವಾಪಸ್ ರಾಮನಂತೆ ಬಂದ. ರಾಮನಂತೆ ಬಂದಾಗ ರಾಮ ಕೇಳಿದ, ಏನಾರ ಹೇಳಿದ್ ನಾನು? ರಾವಣ ಒಂದು ಮಾತು ಹೇಳಿದ್? ಅವಾಗ ಇಲ್ಲ, ಏನು ಹೇಳಿಲ್ಲ. ಕೈ ಮುಗಿದು ಕೇಳಿದ್ ನಾನು, ನಿಮ್ಮ ಜೀವನದ ಅನುಭವದ ಒಂದು ಮಾತು ಹೇಳಕ್ಕೆ ಕೇಳಿದ್ನಿ, ಏನು ಹೇಳಿಲ್ಲ, ಬರೀ ಮುಖ ನೋಡಿದ ಅರ್ಥ ಅಂತ.
ಅವಾಗ ರಾಮ ಕೇಳ್ತಾನ ಲಕ್ಷ್ಮಣನಿಗೆ, ನೀ ಎಲ್ಲಿ ನಿಂತಿದ್ದಿ, ನೀ ಕೇಳುವಾಗ ಎಲ್ಲಿ ನಿಂತು ಕೇಳಿದಿ ಅಂದ ರಾಮ. ಲಕ್ಷ್ಮಣ ಅಂದ, ಅವನ ತಲೆ ಹತ್ತಕ್ಕೆ ಹೋಗಿ ನಿಂತು ಕೇಳಿದ್ನಿ ಅಂತ. ಇಲ್ಲೇ ತಪ್ಪು ಮಾಡಿದ್ನಿ. ಏನಾರ ದೊಡ್ಡವರಿಂದ ಒಂದು ಮಾತು ಕೇಳ್ಬೇಕಂದ್ರೆ, ಅನುಭವದ ಮಾತನ್ನ ಕೇಳ್ಬೇಕಂದ್ರೆ ಎಲ್ಲಿ ನಿಂತು ಕೇಳ್ಬೇಕು ಅಂದ್ರೆ ಅವ್ರ ಕಾದಶಿಗೆ ನಿಂತು ಕೇಳ್ಬೇಕು, ತಲೆ ಹಂತಕ್ಕೆ ಹೋಗಿ ನಿಂತು ಕೇಳುವುದಲ್ಲ. ಅದಕ್ಕೆ ಹೇಳಿಲ್ಲವ ಜ್ಞಾನಿಗನಾನ, ಅವ್ನಿಗೆ ಹೆಂಗ್ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು ಅನ್ನೋ ಅನುಭವದ ನಿನಗೆ ಅದಿಲ್ಲಂಗ ಆಗಲ್ಲಪ್ಪ ಲಕ್ಷ್ಮಣ. ಅದಕ್ಕೆ ತಲೆ ಹಂತಕ್ಕೆ ಹೋಗಿ ನಿಂತು ತಪ್ಪು ಮಾಡಿದಪ್ಪ, ಈಗ ಕಾಲ ಹಂತಕ್ಕೆ ಹೋಗಿ ನಿಂತ ಕೈ ಮುಗಿದು ಕೇಳು ಹೇಳ್ತಾನ. ಅವಾಗ ಲಕ್ಷ್ಮಣ ಹೋಗಿ ರಾವಣ ಕಾಲಿನಂತೆ ನಿಂತು ಕೈ ಮುಗಿದು ಕೇಳ್ತಾನ, ನಿಮ್ಮ ಜೀವನದ ಒಂದು ಅನುಭವದ ಮಾತು ನನಗೆ ಹೇಳ್ರಪ್ಪ. ಅವಾಗ ರಾವಣ ಹೇಳ್ತಾನ, ಏನ್ ಹೇಳ್ತಾನ, ಚಲೋ ಮಾತು ಹೇಳ್ತಾನ ನೋಡ್ರಿ. ಏನಪ್ಪ, ಬಲ ಎಷ್ಟ ಇದ್ರು, ಭಕ್ತಿ ಎಷ್ಟ ಇದ್ರು, ಅಹಂಕಾರ ಬಂದಿತ್ತಂದ್ರೆ ಏನಿದ್ರು ವ್ಯರ್ಥ ಅಂತ ನೋಡ್ರಿ. ಬಲ, ಜ್ಞಾನ, ಆಮೇಲೆ ಭಕ್ತಿ ಬೇಕಾದಷ್ಟು ಇರಬಹುದು. ಬಲ ಅಂದ್ರೆ ಗೊತ್ತಾಗಲ್ಲ, ಅದು ರಕ್ತದ ಬಲ ಇರಬಹುದು, ಅಧಿಕಾರ ಬಲ ಇರಬಹುದು, ಆಮೇಲೆ ಪದವಿಯ ಬಲ ಇರಬಹುದು. ಬಲ ಎಷ್ಟಾಗಿರೋಲ್ಲ, ವಯಸ್ಸಿನ ಬಲ ಇರಬಹುದು. ಬಲ ಎಷ್ಟೇ ಇದ್ರು, ಭಕ್ತಿ ಎಷ್ಟೇ ಇದ್ರು, ದೇವರನ್ನ ಹೇಳ್ದಂಗೆ ಕೇಳ್ತಾನ ಅಷ್ಟು ಭಕ್ತಿ ತಂದ್ರುನು. ಮುಂದೆ ಜ್ಞಾನ ಏನಪ್ಪಾ ಅಂದ್ರೆ, ನನ್ನ ಜ್ಞಾನ ಇಡೀ ಜಗತ್ತ ಕಾಲಿಗೆ ಬೀಳ್ತತಿ ಅನ್ನುವಷ್ಟು ಜ್ಞಾನ ಇದ್ರು ಅದ ತೆಗಿ ಮ್ಯಾಗ ಏನಾರ ಅಹಂಕಾರ ಕುಂತಿತ್ತಂದ್ರೆ, ಬಲದ ಮ್ಯಾಲ, ಜ್ಞಾನದ ಮ್ಯಾಲ, ಭಕ್ತಿಯ ಮ್ಯಾಲ ಅಹಂಕಾರ ಕುಂತಿತ್ತು ನಮಗಂದ್ರೆ, ಅವಾಗ ಭಕ್ತಿ ಎಷ್ಟಿದ್ರು, ಜ್ಞಾನ ಎಷ್ಟಿದ್ರು, ಬಲ ಎಷ್ಟಿದ್ರು ವ್ಯರ್ಥವಾಗಿ ಹೋಗ್ತದ. ಅದಕ್ಕೆ ಅದೊಂದು ಮಾತ್ರ ಮಾಡಬೇಡ್ರಿ, ಅಹಂಕಾರ ಮಾತ್ರ ಮಾಡಬೇಡ್ರಿ ಅಂತ ಹೇಳಿ ರಾವಣ ಹೇಳಿದಂತ. ನಾವು ಒಬ್ಬ ಹಿರಿಯರಿಗೆ ಮಾತಾಡ್ಸಕ್ ಹೋಗಿದ್ದೀವ್ರಿ, ಬಹಳ ವಯಸ್ಸಾಗಿತ್ತು. ನಮ್ಮ ಆಶ್ರಮಕ್ಕಾಗಿ ದುಡ್ದಂತವ್ರದು. ಆ ಹಿರಿಯರನ್ನ ಮಾತಾಡ್ಸಕ್ ಹೋದಾಗ ಅವರಿಗೆ ಬಹಳ ತ್ರಾಸ ಇದ್ರು ಕೂಡ ಎದ್ದು ಕುತ್ಕೊಂಡ್ರೆ ಅದು ಏನಿಲ್ಲ ಮಕ್ಕಳು ಹೇಳ್ತೀವಿ ನಾವು, ಇಲ್ಲ ನಿಮ್ ಮುಂದೆ ನಾವು ಮಕ್ಕಳು ಮಾತಾಡೋದೈತೇನೆ, ಬೇಡ ನೀವು ಅಜ್ಜವರು ನಮ್ಮಗ ಮನೆ ತಕ್ಕ ಬಂದಿರಿ ಅಂತ ಹೇಳಿ ಎದ್ದು ಕುತ್ಕೊಂಡು ಅವ್ರು ಮಾತಾಡಿದ್ರು. ಒಂದ ಮಾತು ಹೇಳಿದ್ರು, ಬಹಳ ಚಂದ ನೆನಪಿಡುವಂತ ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ಅಜ್ಜರ ನನಗೆ ಈ ತ್ರಾಸ ಏನ್ ಬಂದಿರ್ತಲ್ಲ, ನನಗೆ ವಯಸ್ಸಾಗಿದ್ದು ಕಷ್ಟ ಬಂದಿಲ್ಲ, ಅದು ನಾ ಮಾಡಿದ ತಪ್ಪಿನಿಂದಲೂ ಬಂದೈತೆ ಅನ್ನೋದು ನನಗೆ ಚಲೋ ಬರ್ತೈತಿ. ಅದನ್ನ ಹೇಳ್ಕೊಟ್ಟು ಒಂದು ಮಾತು ಹೇಳಿದ್ರು. ಅಜ್ಜರ ನೀವು ಎಲ್ಲೇ ಪುರಾಣಕ್ಕೆ ಹೋದಾಗ, ಪ್ರವಚನಕ್ಕೆ ಹೋದಾಗ ಇದೊಂದು ಮಾತು ಹೇಳಬೇಕು, ಹುಡುಗರಿಗೆ ಒಂದು ಮಾತು ಹೇಳಬೇಕು. ಏನ್ರಿ ಅಜ್ಜ ಅಂದ್ರು. ಅವ್ರು ಹೇಳಿದ್ರು, ವಯಸ್ಸು, ರೊಕ್ಕ, ಅಧಿಕಾರ ಈ ಮೂರು ಕೂಡಿದ್ವು ಅಂದ್ರೆ ರೌದಿಗೆ ಉರಿ ಹಚ್ಚದಂಗ. ವಯಸ್ಸು, ಆ ವಯಸ್ಸಿದ್ದಾಗ ರೊಕ್ಕ, ರೊಕ್ಕ ಇದ್ದಾಗ ಅಧಿಕಾರ, ಮೂರು ಒಮ್ಮೆ ಕೂಡಿದ್ವು ಅಂದ್ರೆ ರೌದಿಗೆ ಉರಿ ಹಚ್ಚದಂಗ. ಹಂಗ ನನ್ನ ಬಾಳೆ ಆಗಿತ್ತು. ವಯಸ್ಸಿದ್ದಾಗ ರೊಕ್ಕನು ಬಂತು, ಅಧಿಕಾರನು ಬಂತು, ತಪ್ಪಿದೆ. ನಾನ್ ಹೆಂಗ್ ಬದುಕ್ಬೇಕು ಹಂಗ ಬದುಕಿಲ್ಲ, ತಪ್ಪಿದೆ. ಅದ್ರ ಶಿಕ್ಷಾನು ದೇವ್ರು ನನಗೆ ಕೊಟ್ಟಾನ. ಅದಕ್ಕೆ ವಯಸ್ಸಿದ್ದಾಗ ಮಾಡಿದ ತಪ್ಪಿಗೆ ವಯಸ್ಸು ಹೋದ ಮೇಲೆ ದೇವರು ಶಿಕ್ಷಾ ಕೊಡ್ತಾನ ಅನ್ನೋದಕ್ಕೆ ನಾವು ಉದಾಹರಣೆದಿಂದ ಇದ್ದಾರೆ. ಅದಕ್ಕೆ ಹುಡುಗರಿಗೆ ಹೇಳ್ರಿ, ಚಲೋತ್ನಾಗಿ ಜೀವನ ಮಾಡಂತ ಹೇಳಿಬಿಡ್ರಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಏನಪ್ಪಾ ಅಂತಂದ್ರೆ, ಇಂಥ ಪುರಾಣ ಪ್ರವಚನಗಳ ಮೂಲಕ ಒಳ್ಳೆಯ ಜೀವನ ಮಾಡುವ ದಾರಿಯನ್ನ ತಿಳ್ಕೊಳ್ಳುವಂತಹದ್ದು ಅನ್ನೋದನ್ನ ಹೇಳ್ತಾ, ಶೈಲಪುತ್ರಿ ಇವತ್ತು ಆರಾಧನೆ ಮಾಡುವಂತಹದ್ದು. ಆ ಶೈಲಪುತ್ರಿ ಅನ್ನುವ ದೇವಿ ನಮ್ಗೆ ಆಶೀರ್ವಾದ ಮಾಡಿದ್ರೆ, ಶಾಂತವಾಗಿರ್ರಿಪ್ಪ, ಸಮಾಧಾನವಾಗಿರ್ರಿಪ್ಪ, ನಿಮಗೆ ಏನ್ ಬೇಕು ಎಲ್ಲ ಕೊಡ್ತಾನ ದೇವರು. ನಿಮ್ಗೆ ಏನ್ ಸಿಗಬೇಕು ಆ ಸಮಯ ಬಂದಾಗ ತಾನ ಬಂದ್ ಸಿಗತ್ತ. ನಾವಿಬ್ಬರಿಗೆ ಬರ್ತಂತಿರೋದ, ನಮ್ಗೆ ಏನ್ ಕೊಡ್ಬೇಕಂತ ಐತಲ್ಲ, ದೇವರಿಗೆ ಇಚ್ಛಾ ಐತಲ್ಲ, ಅದನ್ನ ನಾವ್ ಇದ್ದಲ್ಲಿಗೆ ತಂದು ಕೊಡ್ತಾನಂತ. ನಾವೇನ್ ಹುಡುಕಾಡ್ಬೇಕಾಗಿಲ್ಲ ಅಂತ. ಆದ್ರೆ ನಾವೇನಂತೀವಿ ಅಂದ್ರೆ, ಬಿಡ್ರಿ ಯಾವಾಗ ಕೊಟ್ಟ ನಾವೇನ್ ನೋಡ್ರಿ, ನಾವ್ ಬೇಕಂದಾಗ ನಮಗ್ ಬೇಕದ, ನಾವು ಬೇಕಂದಾಗ ಕೊಡ್ಲಿಲ್ಲ ಅಂದ್ರೆ ತಗೊಂಡ್ ಏನ್ ಮಾಡೋದು ಅಂತೀವಿ ನಾವು. ಇದು ಅಹಂಕಾರ. ಅದಕ್ಕೆ ನಾವು ಬೇಕಂದಿದ್ದನ್ನ ದೇವ್ರು ಕೊಡಂಗಿಲ್ಲ, ನಮಗ್ ಏನ್ ಕೊಟ್ರೆ ಚಲೋ ಆಗತ್ತಲ್ಲ ಅದನ್ನ ದೇವರು ಕೊಡ್ತಾನ ಅನ್ನುವಂತಹದ್ದು. ಆ ಹಿನ್ನೆಲೆ ಒಳಗೆ ದೇವರ ಸತ್ಯವನ್ನು ತಿಳ್ಕೊಂಡು ಸಮಾಧಾನವಾಗಿ ಜೀವನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ ಹೇಳೋಣ. ಜಯ ಮಂಗಲಂ, ಜಯ ನಮಃ ಪಾರ್ವತೀಶ್ವರ.